ಓಂ ಶರವಣ ಭವಾಯ ನಮಃ. ಓಂ ಶರವಣ ಭವಾಯ ನಮಃ. ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಲ್ಲಿ ಕಾಣ್ತಿರೋ ಈ ಕನ್ಯಾ ರಾಶಿಯವರು ಹೊರಗಿನ ನೋಡೋಕೆ ಇಷ್ಟು ಪ್ರಶಾಂತವಾಗಿ ಕಾಣ್ತಾರೋ, ಅವರ ಮನಸ್ಸಿನ ಆಳದಲ್ಲಿ ಅಷ್ಟೇ ದೊಡ್ಡದಾದ, ಯಾರಿಗೂ ತಿಳಿಯದ ಒಂದು ಗುಪ್ತ ಪ್ರಪಂಚವೇ ಅಡಗಿರುತ್ತೆ. ಇದು ಕೇವಲ ಒಂದು ಸಾಮಾನ್ಯ ಜ್ಯೋತಿಷ್ಯದ ಮಾಹಿತಿಯಲ್ಲ. ಇದು ಕನ್ಯಾ ರಾಶಿಯವರ ಕಣ್ಣೀರು, ಅವರ ನೋವು, ಅವರು ಅನುಭವಿಸಿದ ದ್ರೋಹ ಮತ್ತು ಎಲ್ಲವನ್ನೂ ಮೆಟ್ಟಿ ನಿಂತು ಅವರು ಬೆಳೆದು ನಿಂತ ರೀತಿಯ ಒಂದು ಅದ್ಭುತವಾದ ಕತೆ. ಕನ್ಯಾ ರಾಶಿಯವರು ಈ ವಿಶ್ಲೇಷಣೆಯನ್ನ ಸಂಪೂರ್ಣವಾಗಿ ಒಂಟಿಯಾಗಿ ಕುಳಿತು ನೋಡಬೇಕು. ಯಾಕಂದ್ರೆ ಇದರಲ್ಲಿ ಜಗತ್ತಿಗೆ ತಿಳಿಯದ ಅವರ ಜೀವನದ ಅತಿ ದೊಡ್ಡ ರಹಸ್ಯಗಳು ಇಂದು ಬಯಲಾಗಲಿವೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಜಗತ್ತು ಕನ್ಯಾ ರಾಶಿಯವರ ಬಗ್ಗೆ ಏನೆಲ್ಲ ಅಂದುಕೊಂಡಿದೆಯೋ ಅದೆಲ್ಲವೂ ಸಂಪೂರ್ಣವಾಗಿ ತಪ್ಪು. ಹೌದು, ನೀವು ಕೇಳಿದ ನಿಜ. ಸಮಾಜಕ್ಕೆ ಕನ್ಯಾ ರಾಶಿಯವರ ನಿಜವಾದ ಮುಖವೇನು ಅಂತ ಗೊತ್ತೇ ಇಲ್ಲ. ಇವರು ಯಾವಾಗಲೂ ನಗ್ತಾ ಇರ್ತಾರೆ, ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಅಂತ ಅನ್ಕೊಂಡಿದ್ರೆ ಅದು ಕೇವಲ ಭ್ರಮೆ. ಯಾಕಂದ್ರೆ ಅವರ ನಗುವಿನ ಹಿಂದೆ ಒಂದು ದೊಡ್ಡ ಮೌನವಿದೆ. ಆ ಮೌನದ ಹಿಂದೆ ಜಗತ್ತಿಗೆ ಗೊತ್ತಿಲ್ಲದ 10 ನಿಗೂಢ ರಹಸ್ಯಗಳಿವೆ. ಆ ರಹಸ್ಯಗಳು ಒಂದೊಂದಾಗಿ ತೆರೆದುಕೊಳ್ಳುವಾಗ ಅರೆ, ಇದು 100ಕ್ಕೆ 100 ಕನ್ಯಾ ರಾಶಿಯವರದೇ ಕಥೆ ಅಲ್ವಾ ಅನ್ನೋದು ಖಂಡಿತ ನಿಮ್ಗನ್ಸುತ್ತೆ. ಹಾಗಾದ್ರೆ ಕನ್ಯಾ ರಾಶಿಯವರ ಆ ಪ್ರಶಾಂತವಾದ ಮುಖದ ಹಿಂದಿರೋ ನಿಜವಾದ ರಹಸ್ಯವಾದರೂ ಏನು? ಇದು ಸುಮ್ಮನೆ ಭವಿಷ್ಯ ಹೇಳೋ ಮಾತಲ್ಲ, ಇದೊಂದು ಆಳವಾದ ಮಾನಸಿಕ ವಿಶ್ಲೇಷಣೆ. ಕನ್ಯಾ ರಾಶಿಯವರು ಸದಾ ಬೇರೆಯವರನ್ನ ಅರ್ಥ ಮಾಡ್ಕೊಳ್ತಾರೆ. ಆದರೆ ಇವರನ್ನ ಅರ್ಥ ಮಾಡ್ಕೊಳ್ಳೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ನೋದೇ ಇವರ ಅತಿ ದೊಡ್ಡ ನೋವು. ಪ್ರತಿಯೊಬ್ಬರಿಗೂ ಇವರ ಬಗ್ಗೆ ತಪ್ಪು ಕಲ್ಪನೆಗಳೇ ಇವೆ ಅಂತ ಇವರು ಪ್ರತಿದಿನ ತಮ್ಮೊಳಗೆ ತಾವೇ ನರಳುತ್ತಿರ್ತಾರೆ. ಈ ನೋವು ಎಂಥದ್ದು ಅನ್ನೋದು ಕೇವಲ ಒಬ್ಬ ಕನ್ಯಾ ರಾಶಿಯವರಿಗೆ ಮಾತ್ರ ಗೊತ್ತು. ಇದಕ್ಕೆ ಮುಖ್ಯ ಕಾರಣ ಅವರ ಜ್ಯೋತಿಷ್ಯದ ಮೂಲ ರಚನೆ. ಕನ್ಯಾ ರಾಶಿಯನ್ನ ಆಳುವ ಗ್ರಹ ಬುಧ. ಬುಧ ಅಂದ್ರೇನೆ ಅಪ್ರತಿಮವಾದ ಬುದ್ಧಿವಂತಿಕೆ ಮತ್ತು ಎಲ್ಲವನ್ನೂ ಆಳವಾಗಿ ವಿಶ್ಲೇಷಣೆ ಮಾಡೋ ಗುಣ. ಇನ್ನು ಇವರ ಮೂಲ ತತ್ವ ಪೃಥ್ವಿ, ಅಂದ್ರೆ ಭೂಮಿ ತತ್ವ. ಇದೇ ಕಾರಣಕ್ಕೆ ಇವರು ಯಾವುದೇ ಕಲ್ಪನಾ ಜಗತ್ತಿನಲ್ಲಿ ಗಾಳಿಯಲ್ಲಿ ತೇಲುವವರಲ್ಲ. ಇವರು ಪಕ್ಕಾ ವಾಸ್ತವದ ನೆಲಗಟ್ಟಿನಲ್ಲಿಯೇ ಬದುಕುವವರು. ತುಂಬಾ ಪ್ರಾಯೋಗಿಕವಾಗಿ ಯೋಚನೆ ಮಾಡೋ ಇವರಿಗೆ ಮೀನ ಮತ್ತು ಕರ್ಕರಾಶಿಯವರ ಜೊತೆ ಅತ್ಯುತ್ತಮವಾದ ಹೊಂದಾಣಿಕೆ ಇರುತ್ತೆ. ಅದೇ ರೀತಿ ಕೆಲವು ನಿರ್ದಿಷ್ಟ ಸಂಖ್ಯೆಗಳು ಇವರ ಜೀವನದಲ್ಲಿ ದೊಡ್ಡ ಮ್ಯಾಜಿಕ್ ಮಾಡ್ತವೆ. 5, 14, 15, 23 ಮತ್ತು 32 ಇವು ಕನ್ಯಾ ರಾಶಿಯವರಿಗೆ ಅತ್ಯಂತ ಯಶಸ್ಸನ್ನು ತರುವ ಅದೃಷ್ಟದ ಸಂಖ್ಯೆಗಳು. ಬುಧನ ಪ್ರಭಾವದಿಂದಾಗಿ ಈ ಸಂಖ್ಯೆಗಳ ಕಂಪನಗಳು ಇವರಲ್ಲಿರೋ ಯಾವುದೇ ಕ್ಲಿಷ್ಟಕರವಾದ ಸಮಸ್ಯೆಯನ್ನಾದರೂ ಬಗೆಹರಿಸೋ ಅದ್ಭುತ ಶಕ್ತಿಯನ್ನ ಜಾಗೃತಗೊಳಿಸ್ತವೆ. ಎಂಥದ್ದೇ ಕಷ್ಟದ ಪರಿಸ್ಥಿತಿ ಬಂದರೂ ಸರಿ, ಈ ಸಂಖ್ಯೆಗಳು ಇವರ ವಿಶ್ಲೇಷಣಾ ಶಕ್ತಿಗೆ ಒಂದು ದಾರಿದೀಪವಾಗಿ ಕೆಲಸ ಮಾಡ್ತವೆ. ಈಗ ಇವರ ಮೊದಲನೇ ಮತ್ತು ಅತ್ಯಂತ ಶಕ್ತಿಶಾಲಿ ರಹಸ್ಯದ ಬಗ್ಗೆ ಮಾತಾಡೋಣ. ಅದೇ ಇವರ ಮೌನ ಅವಲೋಕನ ಶಕ್ತಿ, ಅಂದ್ರೆ ಸೈಲೆಂಟ್ ಅಬ್ಸರ್ವೇಷನ್. ಕನ್ಯಾ ರಾಶಿಯವರು ಒಂದು ಕೋಣೆಯೊಳಗೆ ಬಂದ್ರೆ ಸಾಕು, ಯಾರು ಹೇಗೆ, ಯಾರ ಉದ್ದೇಶ ಏನು ಅನ್ನೋದನ್ನ ಕೇವಲ 1 ಸೆಕೆಂಡ್ನಲ್ಲಿ ಗ್ರಹಿಸ್ಬಿಡ್ತಾರೆ. ಇವರು ಯಾವುದೇ ಸನ್ನಿವೇಶದಲ್ಲಿ ತಕ್ಷಣ ಮಾತಾಡಲ್ಲ, ಬದಲಾಗಿ ಸುಮ್ಮನೆ ಕುಳಿತು ಪತ್ತೇದಾರಿಗಳಂತೆ ಎಲ್ಲವನ್ನೂ ಗಮನಿಸ್ತಾರೆ. ಎದುರಿಗಿರೋ ವ್ಯಕ್ತಿ ಸುಳ್ಳು ಹೇಳ್ತಿದ್ರೆ ಅಥವಾ ಮೋಸ ಮಾಡ್ತಿದ್ರೆ ಇವರು ಅದನ್ನ ಆ ಕ್ಷಣವೇ ಹಿಡಿದುಬಿಡ್ತಾರೆ. ಆದರೆ ತಕ್ಷಣವೇ ರಿಯಾಕ್ಟ್ ಮಾಡದೆ ಮುಖದಲ್ಲಿ ಒಂದು ಸಣ್ಣ ನಗು ಬೀರಿ ಮೌನವಾಗ್ತಾರೆ. ಇವರನ್ನ ಸುಲಭವಾಗಿ ಮೂರ್ಖರನ್ನಾಗಿ ಮಾಡಬಹುದು ಅಂತ ಎದುರಿನವರು ಅಂದುಕೊಂಡಿರ್ತಾರೆ. ಆದರೆ ಇವರು ಸದ್ದಿಲ್ಲದೆ ಎಲ್ಲವನ್ನೂ ತಿಳಿದುಕೊಂಡಿರ್ತಾರೆ ಅನ್ನೋ ಸತ್ಯ ಜಗತ್ತಿಗೆ ಗೊತ್ತೇ ಇರೋದಿಲ್ಲ. ಇನ್ನೊಂದು ಆಳವಾದ ರಹಸ್ಯ ಅಂದ್ರೆ ಇವರ ಪರ್ಫೆಕ್ಷನ್ ಗೀಳು. ಇದು ಸುಮ್ಮನೆ ಒಂದು ಗುಣ ಅಲ್ಲ, ಇದು ಪ್ರತಿದಿನ ಅವರು ಹೊರುತ್ತಿರೋ ಅತಿದೊಡ್ಡ ಮಾನಸಿಕ ಹೊರೆ. ತಾವು ಮಾಡೋ ಪ್ರತಿಯೊಂದು ಕೆಲಸವೂ ವ್ಯವಸ್ಥಿತವಾಗಿ ಮತ್ತು ದೋಷರಹಿತವಾಗಿ ಇರಬೇಕು ಅಂತ ಇವರು ಬಯಸ್ತಾರೆ. ಆದರೆ ಆ ಕೆಲಸ ನಿರೀಕ್ಷಿತ ಮಟ್ಟದಲ್ಲಿ ಬಾರದಿದ್ರೆ ಅಥವಾ ಸ್ವಲ್ಪವೇ ಹೆಚ್ಚು ಕಡಿಮೆ ಆದರೂ ಇವರ ಮನಸ್ಸಿನಲ್ಲಿರೋ ಆತಂಕ ಸ್ಫೋಟಗೊಳ್ಳುತ್ತೆ. ನನ್ನಿಂದ ಯಾಕಿದು ಸಾಧ್ಯವಾಗಲಿಲ್ಲ ಅಂತ ತಮ್ಮನ್ನು ತಾವೇ ಅತಿಯಾಗಿ ದಂಡಿಸಿಕೊಳ್ತಾರೆ. ಇದು ಅವರ ಒಳಗೆ ಸದಾ ನಡೆಯೋ ಒಂದು ನಿರಂತರವಾದ ಯುದ್ಧ. ಇದೆಲ್ಲ ನೋಡಿದಾಗ ಇವರು ನಿಜಕ್ಕೂ ಹೊರಗಡೆ ಕಾಣುವಷ್ಟು ಶಾಂತವಾಗಿದ್ದಾರಾ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ಆದರೆ ಒಂದು ವಿಷಯ ನಿಮಗೆ ಗೊತ್ತಾ? ಕನ್ಯಾ ರಾಶಿಯವರ ಆ ನಗುಮುಖ ಕೇವಲ ಜಗತ್ತಿಗೆ ತೋರಿಸೋ ಒಂದು ಮುಖವಾಡ ಅಷ್ಟೇ. ಅವರ ಮನಸ್ಸಿನ ಒಳಗೆ ಯಾರೂ ಊಹಿಸಲಾಗದ, ಯಾರಿಗೂ ಕಾಣದ ಬೇರೆದೇ ಆದ ಒಂದು ದೊಡ್ಡ ಸಂಘರ್ಷ ನಡೀತಿರುತ್ತೆ. ಹೌದು, ಆ ಪ್ರಶಾಂತ ಮುಖವಾಡದ ಹಿಂದೆ ಒಂದು ದೊಡ್ಡ ಭಾವನಾತ್ಮಕ ಜ್ವಾಲಾಮುಖಿಯೇ ಅಡಗಿದೆ. ಕನ್ಯಾ ರಾಶಿಯವರು ಒಳಗಿನಿಂದ ಅತ್ಯಂತ ತೀವ್ರವಾದ ಭಾವನಾತ್ಮಕ ಜೀವಿಗಳು. ಆದರೆ ಇವರು ತಮ್ಮ ನೋವುಗಳನ್ನ, ತಮ್ಮ ಕಣ್ಣೀರನ್ನ ಯಾರಿಗೂ ತೋರ್ಸಲ್ಲ. ಜಗತ್ತಿನ ಕಣ್ಣಿಗೆ ಕಾಣದಂತೆ ತಮ್ಮ ಹೃದಯದ ಅತ್ಯಂತ ಆಳದಲ್ಲಿ ಆ ನೋವುಗಳನ್ನ ಹೂತ್ಹಾಕ್ತಾರೆ. ಆದರೆ ಈ ರೀತಿ ಭಾವನೆಗಳನ್ನ ಅತಿಯಾಗಿ ಅದುಮಿಟ್ಟಾಗ ಅದು ಒಂದಲ್ಲ ಒಂದು ದಿನ ಇದ್ದಕ್ಕಿದ್ದಂತೆ ವಿಪರೀತವಾದ ಕೋಪವಾಗಿ ಅಥವಾ ತೀವ್ರವಾದ ಖಿನ್ನತೆಯಾಗಿ ಸ್ಫೋಟಗೊಳ್ಳುತ್ತೆ.
ತಮ್ಮೊಳಗೆ ಇಷ್ಟೆಲ್ಲ ನೋವು ಸಂಘರ್ಷಗಳಿದ್ರೂ ಕೂಡ ಇವರ ನಿಷ್ಠೆ ಎಂಥದ್ದಂದ್ರೆ ತಾವು ಪ್ರಯಾಣ ಮಾಡ್ತಿರೋ ದೋಣಿ ಮುಳುಗುತ್ತಿದೆ ಅಂತ ಗೊತ್ತಿದ್ರೂ ತಾವು ಪ್ರೀತಿಸುವವರ ಕೈಯನ್ನ ಇವರು ಯಾವತ್ತೂ ಬಿಡೋದಿಲ್ಲ. ತಮ್ಮ ಪ್ರೀತಿಪಾತ್ರರ ರಹಸ್ಯಗಳನ್ನ ತಮ್ಮ ಕೊನೆಯ ಉಸಿರಿರುವವರೆಗೂ ಕಾಪಾಡ್ತಾರೆ. ಯಾರಾದರೂ ತೊಂದರೆಯಲ್ಲಿದ್ದಾರೆಂದ್ರೆ ತಮ್ಮ ಕಷ್ಟವನ್ನ ಮರೆತು ಸ್ವಯಂ ಪ್ರೇರಿತರಾಗಿ ಅವರಿಗೆ ಸಹಾಯ ಮಾಡಲು ಓಡಿಬರುವ ಏಕೈಕ ರಕ್ಷಕರು ಎಂದ್ರೆ ಅದು ಕನ್ಯಾ ರಾಶಿಯವರು ಮಾತ್ರ. ಆದರೆ ಇವರ ಈ ಗುಣದ ಜೊತೆಗೇ ಬರೋದು ಇವರ ತಾರ್ಕಿಕ ಬುದ್ಧಿ ಅಂದ್ರೆ ಲಾಜಿಕ್. ಕನ್ಯಾ ರಾಶಿಯವರ ಬುದ್ಧಿ ಕೇವಲ ಭಾವನೆಗಳ ಮೇಲೆ ಕೆಲಸ ಮಾಡಲ್ಲ. ಪ್ರತಿಯೊಂದಕ್ಕೂ ಅವರಿಗೆ ಲಾಜಿಕ್ ಬೇಕು. ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿಯೊಂದು ಸಣ್ಣ ವಿಷಯವನ್ನು ಇವರು ಕೂಲಂಕಷವಾಗಿ ವಿಶ್ಲೇಷಣೆ ಮಾಡ್ತಾರೆ. ಇವರ ಈ ತಾರ್ಕಿಕ ಗುಣವೇ ಇವರನ್ನ ವ್ಯವಹಾರದಲ್ಲಿ ಯಶಸ್ಸಿನ ತುದಿಗೆ ತಲುಪಿಸುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ ಸಂಬಂಧಗಳಲ್ಲಿ ಹೀಗೆ ಪ್ರಶ್ನೆಗಳನ್ನು ಕೇಳುವಾಗ ಸಮಾಜ ಇವರನ್ನ ತುಂಬ ಕಠಿಣ ವ್ಯಕ್ತಿಗಳು ಅಂತ ತಪ್ಪಾಗಿ ಬಿಂಬಿಸ್ಬಿಡುತ್ತೆ. ಈಗ ಇವರ ಅತಿ ದೊಡ್ಡ ರಕ್ಷಾಕವಚದ ಬಗ್ಗೆ ಹೇಳ್ತೀನಿ ಕೇಳಿ. ಕನ್ಯಾ ರಾಶಿಯವರಿಗೆ ಸ್ವಚ್ಛತೆ ಮತ್ತು ನಿಸರ್ಗ ಅಂದ್ರೆ ಪ್ರಾಣ. ಇದು ಕೇವಲ ಶಾರೀರಿಕ ಸ್ವಚ್ಛತೆಯಲ್ಲ, ಇದು ಅವರ ಮಾನಸಿಕ ನೆಮ್ಮದಿಯ ಸಂಕೇತ. ಸುತ್ತಮುತ್ತಲಿನ ಜಾಗ ಸ್ವಲ್ಪವೇ ಗೊಂದಲಮಯವಾಗಿದ್ರೂ ಇವರ ಮನಸ್ಸಿನ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗ್ಬಿಡುತ್ತೆ. ಹಾಗಾಗಿ ಗೊಂದಲಗಳಿಂದ ದೂರ ಉಳಿದು ತಮ್ಮ ಆಲೋಚನೆಗಳನ್ನು ಶುದ್ಧೀಕರಿಸಿಕೊಳ್ಳಲು ಇವರು ಆಗಾಗ ಪುಸ್ತಕಗಳು, ಪ್ರಾಣಿಗಳು ಅಥವಾ ಪ್ರಕೃತಿಯ ಒಡನಾಟವನ್ನು ಹುಡ್ಕೊಂಡೋಗ್ತಾರೆ. ಈ ಅತಿಯಾದ ಆಲೋಚನೆ ಮತ್ತು ಸ್ವಯಂ ವಿಮರ್ಶೆ ಇದೆಯಲ್ಲ, ಇದು ಇವರ ಆರೋಗ್ಯದ ಮೇಲೂ ನೇರವಾದ ಪರಿಣಾಮ ಬೀರುತ್ತೆ. ಕನ್ಯಾ ರಾಶಿಯವರು ಒಮ್ಮೆ ಮಾನಸಿಕವಾಗಿ ಜರ್ಜರಿತರಾದರೆ ಅಥವಾ ದೈಹಿಕವಾಗಿ ಅನಾರೋಗ್ಯಕ್ಕೆ ತುತ್ತಾದರೆ ಅದರಿಂದ ಹೊರಬರೋಕೆ ಇವರಿಗೆ ಬಹಳ ದೀರ್ಘ ಸಮಯ ಬೇಕಾಗುತ್ತೆ. ಯಾಕೆಂದ್ರೆ ಇವರ ಅತಿಯಾದ ಚಿಂತೆಯೇ ಇವರ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸಿಬಿಡುತ್ತೆ. ಹಾಗಾಗಿ ಯಾವುದೇ ಹಿನ್ನಡೆಯಿಂದ ಚೇತರಿಸಿಕೊಳ್ಳೋದು ಇವರಿಗೆ ಅತ್ಯಂತ ಕಷ್ಟದ ಪ್ರಯಾಣವಾಗಿರುತ್ತೆ. ಆದರೆ ಇದೆಲ್ಲದರ ನಡುವೆ ಇವರಲ್ಲಿರೋ ಇನ್ನೊಂದು ನೈಸರ್ಗಿಕವಾದ ಶಕ್ತಿ ಅಂದ್ರೆ ಇವರ ಮ್ಯಾಗ್ನೆಟಿಕ್ ಚಾರ್ಮ್. ಸಮಾಜದ ಗಮನ ಸೆಳೆಯೋ ಒಂದು ಅದ್ಭುತ ಆಕರ್ಷಣಾ ಶಕ್ತಿ ಇವರಿಗೆ ಹುಟ್ಟಿನಿಂದಲೇ ಬಂದಿರುತ್ತೆ. ಇವರ ನಯವಿನಯದ ಮಾತು, ಇವರ ಸೌಂದರ್ಯ ಪ್ರಜ್ಞೆ ಮತ್ತು ಕಲೆಯ ಮೇಲಿನ ಇವರ ಪ್ರೀತಿ ಎಂಥವರನ್ನೂ ಸುಲಭವಾಗಿ ಆಕರ್ಷಿಸ್ಬಿಡುತ್ತೆ. ಇದೇ ಗುಣ ಇವರನ್ನ ಯಾವಾಗ್ಲೂ ಯಂಗ್ ಮತ್ತು ಎವರ್ಗ್ರೀನ್ ಆಗಿ ಇರಿಸುತ್ತೆ. ಇಷ್ಟೆಲ್ಲ ಒಳ್ಳೆಯ ಗುಣಗಳಿರೋ ಇವರ ವಿಪರೀತ ಕೋಪಕ್ಕೆ ಕಾರಣ ಆಗೋದು ಯಾವುದು? ಇಲ್ಲಿ ನಿಜವಾದ ಸತ್ಯ ಶುರುವಾಗತ್ತೆ. ಈ ಸತ್ಯ ಖಂಡಿತ ನಿಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ಯಾಕೆಂದ್ರೆ ಇವರು ಅತಿಯಾಗಿ ಪ್ರೀತಿಸುವ ಅದೇ ಸಮಾಜವೇ ಇವರ ಅತಿ ದೊಡ್ಡ ದೌರ್ಬಲ್ಯವನ್ನ ಟಾರ್ಗೆಟ್ ಮಾಡುತ್ತೆ. ಆ ದೌರ್ಬಲ್ಯನೇ ಟೀಕೆಗಳು, ಅಂದ್ರೆ ಕ್ರಿಟಿಸಿಸಂ. ಕನ್ಯಾ ರಾಶಿಯವರು ಎಲ್ಲರನ್ನೂ ಎಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾರೋ ಅಷ್ಟೇ ಸೂಕ್ಷ್ಮವಾಗಿ ತಮ್ಮ ಮೇಲಿನ ಟೀಕೆಗಳನ್ನು ತಗೋತಾರೆ. ಯಾರಾದರೂ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಅಥವಾ ಇವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರೆ ಅದನ್ನ ಇವರಿಂದ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆಗ ಇವರೊಳಗಿರೋ ಅತ್ಯಂತ ಹಠಮಾರಿ ಮತ್ತು ಉಗ್ರವಾದ ರಕ್ಷಣಾ ವ್ಯವಸ್ಥೆ ಜಾಗೃತಗೊಳ್ಳುತ್ತೆ. ಈಗ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ ಆ ಪರಿಶುದ್ಧವಾದ ನಂಬಿಕೆಗೆ ದ್ರೋಹವಾದಾಗ ಏನಾಗುತ್ತೆ ಅನ್ನೋದು. ಕನ್ಯಾ ರಾಶಿಯವರ ಜೀವನದ ಅತಿ ದೊಡ್ಡ ತಿರುವು ಎದುರಾಗೋದೇ ಇಲ್ಲಿ. ಇವರು ಮುಗ್ಧತೆಯಿಂದ ಒಬ್ಬರನ್ನ ನಂಬಿದರೆ ತಮ್ಮ ಸರ್ವಸ್ವವನ್ನು ಧಾರೆ ಎರೆಯುತ್ತಾರೆ. ಆದರೆ ಅದೇ ಮುಗ್ಧತೆಯನ್ನ ಬಳಸಿ ಹತ್ತಿರದವರೇ ಬೆನ್ನಿಗೆ ಚೂರಿ ಹಾಕಿದಾಗ ಆ ಶುದ್ಧವಾದ ನಂಬಿಕೆ ಸಂಪೂರ್ಣವಾಗಿ ಒಡೆದು ಚೂರಾಗುತ್ತೆ. ದ್ರೋಹದ ಈ ಹಂತಗಳನ್ನ ಒಮ್ಮೆ ಗಮನಿಸಿ. ಮೊದಲಿಗೆ ಇವರು ಸಂಪೂರ್ಣ ನಂಬಿಕೆಯಿಂದ ಅತ್ಯಂತ ಉದಾರವಾಗಿ ಸಹಾಯ ಮಾಡ್ತಾರೆ. ಆದರೆ ಪ್ರೀತಿಪಾತ್ರರಿಂದ ದ್ರೋಹವಾದಾಗ ಇವರು ಆ ವ್ಯಕ್ತಿಯ ಬಳಿ ಹೋಗಿ ಜಗಳ ಆಡಲ್ಲ. ಬದಲಾಗಿ ಸಂಪೂರ್ಣವಾಗಿ ಮೌನವಾಗಿ ಬಿಡ್ತಾರೆ ಮತ್ತು ಆ ವ್ಯಕ್ತಿಯೊಂದಿಗಿನ ಸಂಪರ್ಕವನ್ನ ಶಾಶ್ವತವಾಗಿ ಕಡಿದು ಹಾಕ್ತಾರೆ. ಇದೇ ಇವರು ಕೊಡೋ ಅತಿ ದೊಡ್ಡ ಶಿಕ್ಷೆ. ಮತ್ತು ಆ ಮೌನದೊಳಗೆ ಇವರ ಆಂತರಿಕ ಶಕ್ತಿಯೊಂದು ಜಾಗೃತಿಯಾಗಲು ಶುರುವಾಗುತ್ತೆ. ದ್ರೋಹ ಮಾಡಿದವರು ಕನ್ಯಾ ರಾಶಿಯವರ ಆ ಮೌನವನ್ನ ಕೇವಲ ದೌರ್ಬಲ್ಯ ಅಂತ ತಪ್ಪಾಗಿ ತಿಳ್ಕೊಳ್ತಾರೆ. ಆದರೆ ನಿಜ ಹೇಳ್ಬೇಕಂದ್ರೆ ಆ ನೋವಿನಿಂದನೇ ಇವರೊಳಗಿನ ಅದೃಶ್ಯ ನಾಯಕತ್ವ ಎಚ್ಚರಗೊಳ್ಳುತ್ತೆ. ತಾವು ಅನುಭವಿಸಿದ ಆಘಾತವನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಎಂಥದೇ ಜಟಿಲವಾದ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ಪರಿಹರಿಸೋ ಒಬ್ಬ ಪ್ರಭಾವಶಾಲಿ ನಾಯಕರಾಗಿ ಇವರು ಬದಲಾಗ್ತಾರೆ. ಮತ್ತು ಇದು ಅವರ ವಿಜಯಶಾಲಿ ಪುನರ್ಜನ್ಮಕ್ಕೆ ದಾರಿಯಾಗುತ್ತೆ. ತಮ್ಮ ಕಠಿಣ ಪರಿಶ್ರಮ, ಬುಧನ ಜ್ಞಾನ ಹಾಗೆ ಶನಿದೇವನ ಆಶೀರ್ವಾದದಿಂದ ತಮಗೆ ದ್ರೋಹ ಮಾಡಿದವರ ಕಣ್ಣು ಮುಂದೆ ಇವರು ಬಲಿಷ್ಠವಾಗಿ ಬೆಳೆದು ನಿಲ್ತಾರೆ. ತಾವು ಕಳೆದುಕೊಂಡ ಗೌರವ, ಸಂಪತ್ತು ಮತ್ತು ಸ್ಥಾನಮಾನಗಳನ್ನು ಮರಳಿ ಪಡೆಯೋ ಅದ್ಭುತವಾದ ಚೇತರಿಕೆಯ ಶಕ್ತಿ ಇವ್ರದಾಗುತ್ತೆ. ಹಾಗಾದ್ರೆ ಈ ಜಗತ್ತು ಕನ್ಯಾ ರಾಶಿಯವರ ಈ ಅಗಾಧವಾದ ಶಕ್ತಿಯನ್ನ ಹೇಗೆ ನೆನ್ಪಿಟ್ಕೊಳ್ಳುತ್ತೆ? ಜೀವನದಲ್ಲಿ ಎಷ್ಟೇ ನೋವು ತಿಂದಿರ್ಬೋದು, ಎಷ್ಟೇ ಕಣ್ಣೀರು ಹಾಕಿರ್ಬೋದು, ಆದರೆ ನೆನಪಿಡಿ, ಸೋಲೊಪ್ಕೊಳ್ಳೋದು ಕನ್ಯಾ ರಾಶಿಯವರ ಜಾಯಮಾನದಲ್ಲೇ ಇಲ್ಲ. ಇವರು ಬೂದಿಯಿಂದ ಎದ್ದು ಬರೋ ಅಪ್ರತಿಮ ಹೋರಾಟಗಾರರು. ಇವರೊಳಗಿರೋ ಈ ಅಗಾಧವಾದ ಶಕ್ತಿ ಮತ್ತು ಧೈರ್ಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ಸಮಯ ಈಗ ಬಂದಿದೆ. ಕನ್ಯಾ ರಾಶಿಯವರು
ತಮ್ಮ ಈ ನಿಜವಾದ ಗುಪ್ತ ಶಕ್ತಿಯನ್ನ ಹಿಂದೆ ಹೆಮ್ಮೆಯಿಂದ ಸ್ವೀಕರಿಸಬೇಕು. ಈ ವಿಶೇಷ ವಿಶ್ಲೇಷಣೆ ನಿಮ್ಗಿಷ್ಟ ಆಗಿದ್ರೆ ಖಂಡಿತ ಕಾಮೆಂಟ್ ಬಾಕ್ಸ್ನಲ್ಲಿ ಹೆಮ್ಮೆಯಿಂದ ಕನ್ಯಾ ರಾಶಿ ಅಂತ ಬರೆಯಿರಿ. ಈ ಪ್ರಸ್ತುತಿಯನ್ನ ಎಲ್ಲರೊಂದಿಗೆ, ವಿಶೇಷವಾಗಿ ನಿಮಗೆ ಗೊತ್ತಿರೋ ಕನ್ಯಾ ರಾಶಿಯವರೊಂದಿಗೆ ಶೇರ್ ಮಾಡಿ. ಇನ್ನಷ್ಟು ಇಂಥ ಅದ್ಭುತವಾದ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.